ಬರೀ ಕೋಟಿ ಅಲ್ಲ ಡಾರ್ಲಿಂಗ್, ಕೋಟ್ಯಾಂತರ ರೂಪಾಯಿ ಬರುತ್ತೆ. ಇವಾಗಷ್ಟೇ ತುಂಬಾ ದಿನಗಳಾದ್ಮೇಲೆ ಎಂಟ್ರಿ ಕೊಟ್ಟಿದ್ದೀನಿ. ಸರಿಯಾದ ಟೈಮ್ ನೋಡ್ಕೊಂಡು ನನ್ನ ಪಾಲ್ನ ನನಗೆ ಕೊಡಿ ಅಂತ ವಾರ್ನಿಂಗ್ ಕೊಡ್ತೀನಿ. ನನ್ನ ಪಾಲ್ ಬಂದಿದ್ದೆ 10 ಎಕರೆಯಲ್ಲಿ ನಿನ್ಗೊಂದು ಅರಮನೆ ಕಟ್ಸಿ ನಿನ್ನ ಅರಮನೆಯಲ್ಲಿ ಯುವರಾಣಿ ತರ ನೋಡ್ಕೋತೀನಿ. ನಾನಂದ್ರೆ ನಿಂಗೆ ಅಷ್ಟೊಂದು ಪ್ರೀತಿನ ಡಾರ್ಲಿಂಗ್? ಪ್ರೀತಿ ಅನ್ನೋದು ತುಂಬಾ ಚಿಕ್ಕ ಮಾತು ಡಾರ್ಲಿಂಗ್. ಹುಚ್ಚು. ಇದು ಒಂದ್ ಮಾತು ಸಾಕು ಕಣೋ. ಲವ್ ಯು ಡಾರ್ಲಿಂಗ್, ಲವ್ ಯು ಸೋ ಮಚ್. ಲವ್ ಯು ಟು. ಹೌದು, ಟೀ ಕುಡಿತೀಯಾ ಕಾಫಿ ಕುಡಿತೀಯಾ? ಇನ್ನೇನ್ ಸೂರ್ಯ ಮುಳುಗ್ತಾನೆ, ಈ ಟೈಮಲ್ಲಿ ನಾನು ಓನ್ಲಿ ಟೋನಿಕ್ಕೆ ಕುಡಿಯೋದು. ನೀನ್ ತಗೊಳ್ಳೋ ಬ್ರ್ಯಾಂಡು ಗೊತ್ತು, ಎಷ್ಟು ತಗೊಂತೀಯ ಅಂತಾನು ಗೊತ್ತಲ್ಲ. ನಿನ್ಗೋಸ್ಕರ ನಾನೇ ಸ್ಪೆಷಲ್ ಆಗಿ ತಗೊಂಡ್ ಬರ್ತೀನಿ. ಓಕೆ ಡಾರ್ಲಿಂಗ್. ಆಮೇಲೆ ಬಾಯ್. ಗುರಿ ಇಟ್ಟು ಬಾಣ ಬಿಡೋದು ಬೇಟೆ ಆಡೋರ್ ಲಕ್ಷಣ. ದುಡ್ಡಿರೋರ್ನ ನೋಡಿ ಬಲೆ ಬೀಸೋದು ಈ ಸಖಿ ಲಕ್ಷಣ. ಸರಿಯಾದ ಜಾಗಕ್ಕೆ ಕಾಲಿಟ್ಟಿದ್ದೀನಿ. ಹುಷಾರಾಗಿ ಪ್ಲಾನ್ ಮಾಡಿದ್ರೆ ಇಲ್ಲಿ ಅಧಿಕಾರ ಸ್ಥಾಪಿಸಬಹುದು, ಕೋಟ್ಯಾಂತರ ರೂಪಾಯಿಗೆ ಒಡತಿ ಆಗ್ಬಹುದು. ಹಾಸಿನಿ ಅಕ್ಕ ನೆಮ್ಮದಿಯಿಂದ ಇರಬೇಕು ಅಂದರೆ, ಈ ಮನೆಯವರು ನೆಮ್ಮದಿಯಿಂದ ಇರಬೇಕು ಅಂದರೆ ಮೊದಲು ಆ ಸಖಿನ ಮನೆಯಿಂದ ಆಚೆ ಹಾಕಬೇಕು. ಸುಧಾಕ, ನೀನಾ? ನಾನಿನ್ಯಾರೋ ಅನ್ಕೊಂಡು ತುಂಬ ಭಯ ಪಟ್ಬಿಟ್ಟಿದ್ದೆ. ಆದರೂ ಬೆಳಗ್ಗೆ ಮಾತಾಡ್ತಾ ಹೇಳ್ದೆ ಕೇಳ್ದೆ ಹೊಟ್ಟೋದಿಲ್ಲ ಯಾಕೆ? ನಾನು ಯಾರಿಗೂ ಕಾಣಿಸ್ದೇ ಇರೋದ್ರಿಂದ ನೀನು ನನ್ನ ಜೊತೆ ಮಾತಾಡ್ತಾ ಇರೋದನ್ನ ಯಾರಾದರೂ ನೋಡಿದ್ರೆ ಅದು ನಿನಗೆ ತೊಂದರೆ, ಅದಕ್ಕೆ ಹೊರಟೋದೆ. ಏನೋ ಮುಖ್ಯವಾದ ವಿಷಯ ಹೇಳ್ತಾ ಹಾಗೆ ಹೋದೆ. ಹೇಗೆ ತಿಳ್ಕೊಳ್ಳೋದು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ. ಈಗ ಆ ವಿಷಯ ಹೇಳೋದಕ್ಕೆ ಬಂದಿರೋದು ನೈನಿ. ನಾನು ಹೇಳಿರೋ ಮನ್ಸಿಲ್ದೇ ಇರೋ ಮೃಗ ಮನೆ ಒಳಗೆ ಕಾಲಿಡ್ತಾ ಬಂದಿದೆ ಸುಧಾಕ. ನೀನು ಹೇಳಿದ್ದ ಮೃಗಗಳು ಯಾರಿರ್ಬೋದು ಅಂದ್ಕೊಂಡಿದ್ದೆ, ಆದರೆ ಬಂದಮೇಲೆ ಅರ್ಥ ಆಯಿತು, ಒಂದು ದೊಡ್ಡ ಪಿಶಾಚಿ ಅಂತ. ಅದಕ್ಕೆಷ್ಟು ಕೊಬ್ಬಿದೆಯೋ ಅದಕ್ಕಿಂತ ಜಾಸ್ತಿ ಅಪಾಯಕಾರಿ ಅಂತಲೂ ಗೊತ್ತಾಯಿತು. ಹೌದು ನೈನಿ, ಅದು ತುಂಬ ಅಪಾಯಕಾರಿ. ಒಳ್ಳೆಯವ್ರಿಗೆ ಕಷ್ಟ ಕೊಡೋದು, ಸಂಸಾರದಲ್ಲಿ ಹುಳಿ ಹಿಂಡೋದು ಆ ಮೃಗಕ್ಕಿರೋ ಅಭ್ಯಾಸ. ನೀನು ಅವ್ರನ್ನ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀನು ಮನೆಯಿಂದ ಕಳಿಸ್ಲಿಲ್ಲ ಅಂದರೆ ಹಾಸಿನಿ ಸಂಸಾರ ಖಂಡಿತವಾಗ್ಲೂ ಹಾಳಾಗುತ್ತೆ ನೈನಿ. ಆ ನೋನ ಸಹಿಸಕ್ಕಾಗದೆ ಪಾಪ ಹಾಸಿನಿ ಅಕ್ಕ ಪ್ರಾಣ ತೆಕ್ಕೊಳ್ಳೋಕೆ ಹೋಗಿದ್ರು. ಅವಳು ಇನ್ನೂ ಇಲ್ಲೇ ಇದ್ರೆ ಹಾಸಿನಿ ಜೀವಕ್ಕೆ ಅಪಾಯ ನೈನಿ. ಇದಕ್ಕೆ ಮೊದಲು ಎಷ್ಟೋ ಜನ ಅಮಾಯಕ ಹೆಂಡ್ತಿಯರ ಜೀವನನ ಅವಳಿಂದಾಗಿ ಕಷ್ಟಕ್ಕೆ ಸಿಲುಕಿ ತಮ್ಮ ಪ್ರಾಣನ ತೆಕ್ಕೊಂಡಿದ್ದಾರೆ. ದುಡ್ಡಿರೋರ್ನ ನೋಡಿ ಬಲೆಗೆ ಹಾಕೊಳ್ಳೋದು, ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡೆಯೋದ್ರಲ್ಲಿ ಅವಳು ಎತ್ತಿದ ಕೈ. ಅವಳಿಂದ ತುಂಬ ಹುಷಾರಾಗಿರ್ಬೇಕು ನೈನಿ. ನೀನಿಷ್ಟೆಲ್ಲ ಹೇಳಿದ್ಮೇಲೆ, ಹಾಸಿನಿ ಅಕ್ಕನ ಪರಿಸ್ಥಿತಿ ಕಣ್ಣಾರೆ ನೋಡಿದ್ಮೇಲೂ ಅವಳಿಗೆ ಬುದ್ಧಿ ಕಲಿಸ್ದೆ ಹಾಗೆ ಸುಮ್ಮನೆ ಬಿಟ್ಬಿಡ್ತೀನ ಅಕ್ಕ? ಈ ಮನೆಯಲ್ಲಿ ಇವತ್ತಿಂದ ನನಗೊಂದು ಹೊಸ ಜವಾಬ್ದಾರಿ ಬಂದಿದೆ. ಅವಳಾಗವಳೆ ಈ ಮನೆಯಿಂದ ಆಚೆ ಹೋಗೋ ಹಾಗೆ ಮಾಡ್ತೀನಿ.
ಹಾಸಿನಿ ಅಕ್ಕನ ಸಂಸಾರನ ಸರಿ ಮಾಡಿ ಅವ್ರು ಸಂತೋಷವಾಗಿರೋ ಹಾಗೆ ಮಾಡ್ತೀನಿ. ರಾಕ್ಷಸಿ, ಏನ್ ಮಾಡ್ತಾ ಇದೀಯಾ? ಎಚ್ಚರಿಕೆ ವಹಿಸ್ತಾ ಇದ್ದೀನಿ ಚಿಕ್ಕ ಯಜಮಾನ್ರೆ. ಏನ್ ಎಚ್ಚರಿಕೆ? ನೀವ್ ಕೂಡ ಯಾವ್ದೋ ಕ್ಯಾಂಪೋ ಗೀಂಪೋ ಅಂತ ಹೋಗಿ ನಿಮ್ ವಲ್ಲಭ ಅಣ್ಣನ್ ತರ ಯಾವ್ದೋ ಸಕ್ಕಿನೋ ಮುಕ್ಕಿನೋ ಮನೆ ಕರ್ಕೊಂಡ್ ಬಂದ್ರೆ ನನ್ ಸಂಸಾರ ಹಾಳಾಗಲ್ವಾ? ಅದಕ್ಕೆ ನಿಮ್ಮನ್ ಎಲ್ಲೂ ಹೋಗಕ್ ಬಿಡದೆ ಕೈ ಕಟ್ ಹಾಕಿ ರೂಮ್ ಬಿಟ್ಟು ಹೋಗ್ದಿರೋ ತರ ಮಾಡ್ಬೇಕು ಅನ್ಕೊಂಡಿದೀನಿ. ಹೇಗೂ ನನ್ ಸರಿಗೆ ಕಟ್ಕೊಳಕ್ ಆಗಿಲ್ಲ, ಅಟ್ಲೀಸ್ಟ್ ಈ ಹಗ್ಗಕ್ಕಾದ್ರೂ ಕಟ್ತೀನಿ. ಹುಚ್ಚ ನಿಂಗೇನಾದ್ರು? ವಲ್ಲಭ ಹಾಗ್ ಮಾಡ್ದ ಅಂತ ನನ್ಯಾಕ ಅವನ್ ಲಿಸ್ಟ್ಗೆ ಆಡ್ ಮಾಡ್ತಾ ಇದೀಯಾ? ಭಯ ಚಿಕ್ಕ ಯಜಮಾನ್ರೆ, ಭಯ. ನಿಮ್ಗೆ ನನ್ ಮೇಲಿರೋ ಕೋಪ ಸಿಟ್ಟಿಂದ ನೀವ್ ನನ್ ಕಡೆ ಕಣ್ಣೆತ್ ಕೂಡ ನೋಡಲ್ಲ. ತೆಳ್ಳಗೆ ಬೆಳ್ಳಗಿರೋರು ಯಾರಾದ್ರೂ ನಿಮಗ್ ಕಾಣಿಸಿದ್ರೆ ನಿಮ್ ಮನ್ಸಿಗೆ ಇಷ್ಟ ಆದ್ರೆ ಆಗ ನಮ್ ಸಂಸಾರ ಹೋದಂಗೆ ಅಲ್ವಾ? ಹಲೋ, ಎಲ್ರೂ ಒಂದೇ ತರ ಇರಲ್ಲ, ಅರ್ಥ ಮಾಡ್ಕೋ. ಏನೋ ರೀ, ಈ ಗಂಡಸರ್ನ ಖಂಡಿತ ನಂಬಕ್ಕಾಗಲ್ಲ. ನೀವು ನಿಮ್ಮ ಅಣ್ಣ ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿದ್ದು, ಅವ್ರ ಬುದ್ಧಿ ಕೂಡ ನಿಮ್ಗೆ ಅಷ್ಟೋ ಇಷ್ಟೋ ಬರೋ ಸಾಧ್ಯತೆ ಇದೆ. ಹೌದಾ? ಹೌದು, ಸೇಮ್ ಟು ಸೇಮ್ ಅವ್ರ ಬುದ್ಧಿನೇ ಬರ್ಬೋದು. ಹಾಗಾದ್ರೆ ನೈನೇ ಅತ್ಗೆ ನೀನು ಒಂದೇ ತಾಯಿ ಹೋಟೆಲ್ ಹುಟ್ಟಿದ್ದೀರಾ. ನೈನೇ ಅತ್ಗೆಗೆ ಸ್ವಾರ್ಥ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಮೋಸ ಅನ್ನೋ ಯೋಚನೆ ಮನ್ಸಿಗೆ ಬರಲ್ಲ. ತನ್ನ ನಮ್ದವ್ರಿಗೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಮತ್ತೆ ನೀನ್ ಯಾಕೆ ಯಾವಾಗ್ಲೂ ದುಡ್ಡು ಅಂತ ಕೊರಗ್ತಾ ಇರ್ತೀಯ? ಸುಳ್ಳು ಹೇಳಿ ಮೋಸ ಮಾಡಿ ನನ್ನ ಮದ್ವೆ ಮಾಡ್ಕೊಂಡೆ. ನೀವ್ಯಾಕೆ ಒಂದೇ ತರ ಇಲ್ಲ? ಅದು ಬೇರೆ ಇದು ಬೇರೆ. ಎರಡೂ ಒಂದೇ. ಬೆರಳುಗಳು ಒಂದೇ ಸಮ ಇರಲ್ಲ. ಹಾಗೆ ಒಂದೇ ತಾಯಿ ಹೋಟೆಲ್ ಹುಟ್ಟಿದ ಮಾತ್ರಕ್ಕೆ
ಏನಾದ್ರೂ ಅನಾಹುತ ಮಾಡ್ಕೋಬಹುದು, ನನ್ನ ಹೋಗಕ್ ಬಿಡಿ ಅಂತ ಎಷ್ಟು ಹೇಳಿದ್ರು ದುರಂದರ ಅಮ್ಮವರು ನನ್ನ ಮಾತೆ ಕೇಳಲಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಅರ್ಥ ಆಗದೆ ಏನಾದ್ರೂ ಸರಿ ಅಲ್ಲಿಂದ ಹೋಗ್ಬೇಕು ಅನ್ನೋ ಗಾಬರಿಲಿ ನಾನು ಅವ್ರಿಗೆ ಹೊಡೆದ್ಬಿಟ್ಟೆ. ನಿಮ್ಗೊಂದು ವಿಷಯ ಗೊತ್ತಾ ಯಜಮಾನ್ರೆ, ನಾನು ಹೋಗೋದು ಒಂದು ಸ್ವಲ್ಪ ತಡ ಆಗಿದ್ರು ಹಾಸಿನಿ ಅಕ್ಕ ನಮ್ಗೆ ಯಾರಿಗೂ ಸಿಗ್ತಾ ಇರಲಿಲ್ಲ. ದಯವಿಟ್ಟು ನನ್ನ ನೋವು ಕೋಪನ ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ನೈನಿ, ನೀನೇನು ನಿನ್ನ ಮನ್ಸು ಎಂಥದ್ದು ಅನ್ನೋದು ನನಗೆ ಗೊತ್ತಿಲ್ವಾ? ಒಂದು ಚಿಕ್ಕಿರುವೆಗೂ ಹಾನಿ ಮಾಡದೇ ಇರೋ ನೀನು ಒಬ್ಬರ ಮೇಲೆ ಕೈ ಮಾಡಿದ್ಯಾ ಅಂದರೆ ಎಂಥ ಪರಿಸ್ಥಿತಿಲಿ ಹಾಗೆ ಮಾಡಿರ್ತೀಯ ಅಂತ ನಾನು ಅರ್ಥ ಮಾಡ್ಕೋಬಲ್ಲೆ. ನಿನ್ನ ಕೋಪ ಹಾಸಿನಿ ಅತ್ತಿಗೆ ಪ್ರಾಣನ ಕಾಪಾಡಿದೆ. ನೀನು ಒಳ್ಳೇದು ಮಾಡಿದ್ರು ಕೂಡ ನನಗೆ ಸಮಜಾಯಿಷಿ ಕೊಡ್ಬೇಕಾ ಹೇಳು? ಯಜಮಾನ್ರಿಗೆ ನನ್ನ ಮೇಲೆ ಕೋಪ ಬಂದಿದೆಯೇನೋ ಅಂತ ತುಂಬಾ ಭಯ ಪಟ್ಬಿಟ್ಟಿದ್ದೆ. ಈಗ ನನ್ನ ಮನ್ಸಿಗೆ ನೆಮ್ಮದಿ ಆಯ್ತು. ನನ್ನ ಪ್ರೀತಿ ಅಲ್ಲ, ನನ್ನ ಕೋಪನ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಮತ್ತೆ ನೀವು ಯಾವ ವಿಷಯದ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಯಜಮಾನ್ರೆ? ಏನಿಲ್ಲ ನೈನಿ, ನಾಳೆ ಆಫೀಸ್ಗೆ ಹೋಗ್ಬೇಕು, ನೀನು ಬೇಗ ಮಲ್ಗೋ. ನೀವು ಯಾಕೆ ಹೀಗಿದ್ದೀರಾ ಅಂತ ಹೇಳಿ ಯಜಮಾನ್ರೆ. ನೈನಿ, ಹೋಗಿ ಮಲ್ಕೋ ನೀನು. ಹೋಗು, ಹೋಗು. ಯಜಮಾನ್ರು ಸಣ್ಣ ಸಣ್ಣ ವಿಷಯನೂ ನನ್ನ ಹತ್ರ ಹೇಳ್ತಾರೆ, ಮತ್ತೆ ಈ ವಿಷಯನ ಯಾಕೆ ಹೇಳಿಲ್ಲ? ಇಷ್ಟಕ್ಕೂ ಏನು ನಡೀತಿದೆ? ಯಜಮಾನ್ರು ಯಾಕೆ ಹೀಗಿದ್ದಾರೆ? ಏಯ್, ಬುದ್ಧಿ ಇದೆಯಾ ನಿನ್ಗೆ? ಏನ್ ಮಾಡ್ತಿದ್ಯಾ ಅಂತ ಗೊತ್ತಾ ನಿನ್ಗೆ? ಇದ್ರಲ್ಲಿ ಅರ್ಥ ಆಗದೆ ಇರೋದೇನಿದೆ ಅಮ್ಮ? ವರ್ಕೌಟ್ ಮಾಡ್ತಿದ್ದೀನಿ. ಓವರ್ ಆಕ್ಟಿಂಗ್ ಮಾಡ್ದೆ ಅಂದ್ರೆ ಹಲ್ಲು ದುರ್ಸ್ಬಿಡ್ತೀನಿ. ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ನಿನಗೆ ಹೇಳಿದ್ದೆ. ನಯನಿನ್ ತಡೆಯೋದಿಕ್ಕೋಸ್ಕರ ನೀನ್ ಇಲ್ಲಿಗೆ ಬರಲೇಬೇಕು ಅಂತ ಹೇಳಿದ್ದೆ. ಆದ್ರೆ ನೀನು ಒಬ್ಬನೇ ಬರೋದ್ ಬಿಟ್ಟು ಅವಳನ್ನ ಯಾಕೆ ಕರ್ಕೊಂಡು ಬಂದೆ? ನಾನು ಇಲ್ಲಿಗೆ ಬಂದ್ಮೇಲೆ ಅವಳನ್ನ ಅಲ್ಲೇ ಹೇಗೆ ಬಿಡೋಕ್ಕಾಗತ್ತೆ? ನಾನಲ್ಲಿ ಒಂಟಿಯಾಗಿದ್ದಾಗ ಅವಳು ನನ್ನ ಜೊತೆಲೇ ಇದ್ಲು. ಅದಕ್ಕೆ ಅವಳನ್ನ ಜೊತೆಲೇ ಕರ್ಕೊಂಡು ಬಂದಿದ್ದೀನಿ. ಅಲ್ಲ, ನಾನೇನು ತಪ್ಪು ಮಾಡಿರೋ ರೀತಿ ಮಾತಾಡ್ತಿದ್ದೀರಲ್ಲ? ಇಷ್ಟು ವರ್ಷ ಆದರೂ ಹುಚ್ಚಿ ಹಾಸಿನಿಗೆ ಮಕ್ಕಳಾಗ್ಲಿಲ್ಲ. ಅದಕ್ಕೆ ನಾನು ಬೇರೆ ದಾರಿ ನೋಡ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಏಯ್, ಈಗ ನೀನು ಯೋಚಿಸಿ ಜವಾಬ್ದಾರಿ ತಗೋಬೇಕಾಗಿರೋದು ಸಖಿ ಬಗ್ಗೆ, ಮಕ್ಕಳ ಬಗ್ಗೆ ಅಲ್ಲ, ನಮ್ ಕೈ ತಪ್ಪಿ ಹೋಗ್ತಿರೋ ಆಸ್ತಿ ಬಗ್ಗೆ. ಆ ಆಸ್ತಿನೇ ಇಲ್ಲ ಅಂದ್ರೆ ಈ ಸಖಿ ಯಾಕೆ, ಮಕ್ಳು ಯಾಕೆ? ನೋಡು, ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ಆ ಆಸ್ತಿನೆಲ್ಲ ನಯನಿ ಹೆಸರಿಗೆ ಬರ್ದಿದ್ದಾರೆ ಅಂತ. ಆಫೀಸಲ್ಲಿ ಕೂಡ ಅವಳನ್ನ ಬಾಸ್ ಪಟ್ಟಕ್ಕೆ ಏರ್ಸಿದ್ದಾರೆ ಅಂತ. ಈಗ ನಮ್ಮ ಕೈಯಲ್ಲಿ ಏನು ಇಲ್ಲ ಕಣೋ. ಆಸ್ತಿನ ಅನುಭವಿಸೋದಿಕ್ಕೆ ನಮ್ಮ ಹತ್ರ ಒಂದು ಕಳ್ಳದಾರಿ ಇದೆ. ಯಾವ್ದಮ್ಮ ಆ ಕಳ್ದಾರಿ? ಆಸ್ತಿ ಪೂರ್ತಿ ನಯನಿ ಹೆಸರಲ್ಲಿದ್ರೂ ಕೂಡ ಪವರ್ ಆಫ್ ಅಟಾರ್ನಿ ಮಾತ್ರ ವಿಶಾಲ್ ಹೆಸರಲ್ಲಿದೆ. ವಿಶಾಲ್ ಹೆಸರಲ್ಲಿರೋ ಪವರ್ ಆಫ್ ಅಟಾರ್ನಿನ ನಮ್ಮ ಹೆಸರಿಗೆ ಬದಲಾಯಿಸ್ಕೊಂಡ್ವಿ ಅನ್ಕೋ. ಆಸ್ತಿ ನಯನಿ ಹೆಸರಲ್ಲಿ ಇದ್ರೂ ಸರಿ, ನಾವು ಬೇಕಾದಂಗೆ ಅನುಭವಿಸ್ಬೋದು. ಆದ್ರೆ ವಿಶಾಲನ್ನ ಹೇಗೆ ಅಮರ್ಸೋದು, ಆ ಪವರ್ ಆಫ್ ಅಟಾರ್ನಿನ ನನ್ನ ಕೈಗೆ ಹೇಗೆ ತರಿಸ್ಕೊಳ್ಳೋದು ಅಂತ ಅರ್ಥ ಆಗ್ತಿಲ್ಲ.
ಏನೋ ಇದು? ಪವರ್ ಆಫ್ ಅಟಾರ್ನಿನ ನಮ್ಮ ಹೆಸರಿಗೆ ಮಾಡ್ಕೊಳ್ಳೋ ಅಂತ ಆಯುಧ. ಅಂದ್ರೆ ಹೇಗೋ ಆ ವಿಶಾಲ್ ನಿನ್ನಲ್ಲಿ ಇಲ್ದೇ ಇರೋ ಕಳ್ತಾಯಿ ಪ್ರೀತಿಲಿ ಮುಳುಗೋಗಿರೋದ್ರಿಂದ ನೀನೇ ಏನಾದರೂ ಮೋಡಿ ಮಾಡಿ ಅವನು ಗೊತ್ತಿಲ್ದಿರೋ ಹಾಗೆ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿಸು. ಆ ವಿಶಾಲ್ ಇದ್ರ ಮೇಲೆ ಸೈನ್ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಪವರ್ ಆಫ್ ಅಟಾರ್ನಿ ನಾವಾಗ್ತೀವಿ. ಈ ಆಸ್ತಿ ಅನುಭವಿಸೋ ಹಕ್ಕು ಕೂಡ ನಮಗ್ ಬರುತ್ತೆ. ಅದಾದ್ಮೇಲೆ ಉಳಿಯೋದು ಕುರುಕ್ಷೇತ್ರನೇ. ಆ ನಯನಿನ ಚೇರ್ಮನ್ ಕುರ್ಚಿಯಿಂದ ಇಳಿಸೋದೆ. ಅದಕ್ಕೋಸ್ಕರನು ಆಲ್ರೆಡಿ ಒಂದು ಸ್ಕೀಮ್ನ ರೆಡಿ ಮಾಡಿದ್ದೀನಿ. ಅಷ್ಟ್ರಲ್ಲಿ ನೀನು ಹುಷಾರಾಗಿ ಇದಕ್ಕೆ ಸೈನ್ ಹಾಕ್ಸಿ ನಿನ್ನ ಕೆಲಸ ನೀವು ಮುಗಿಸಿ ಅಮ್ಮ. ನಾನ್ ಕೇಳಿದ್ರೆ ಆ ವಿಶಾಲ್ ಪ್ರಾಣ ಬೇಕಾದ್ರೂ ಕೊಡ್ತಾನೆ ಅಂತಾದ್ರಲ್ಲಿ ಅವನ ಹತ್ರ ಸೈನ್ ಹಾಕಿಸ್ಕೊಳ್ಳೋದು ಒಂದು ಲೆಕ್ಕನ? ಅವನನ್ನ ಯಾಮಾರಿಸಿ ಇದ್ರ ಮೇಲೆ ಸೈನ್ ಹಾಕಿಸ್ಕೊಳ್ಳೋದು ನನಗೆ ಕಾಫಿ ಕುಡ್ದಷ್ಟು ಈಸಿ. ಆ ನೈನಿ ಹೊಡೆದಿದ್ದೆ ನೆನ್ಪಿಗೆ ಬರ್ತಿದ್ದೆ. ನಿದ್ದೆಲ್ಲೋ ಭಯಕ್ಕೆ ಹೆದರ್ಕೊಳ್ಳೋ ಹಾಗಾಗ್ತಿದೆ. ಅವಳಿಗೆ ನನ್ನ ಕಂಡ್ರೆ ಬೆನ್ನಲ್ಲಿ ನಡ್ಕ ಇರತ್ತೆ ಅನ್ಕೊಂಡಿದ್ದೆ. ಆದ್ರೆ ಚಳಿ ಜ್ವರ ಬಂದು ಹೊದ್ಕೊಂಡ್ ಮಲ್ಕೊಳ್ಳೋ ಹಾಗೆ ನನಗ್ ಹೊಡೆದ್ಲು. ಯಪ್ಪ ದೇವ್ರೆ, ಆ ಹಳ್ಳಿ ಗುಗ್ಗುದು ಬರೀ ಕೈ ಅಲ್ಲ. ಈ ಮಾರ್ಕನ್ನ ಕವರ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಎಲ್ರೂ ನನ್ನನ್ನ ರೇಗಿಸ್ತಾರೆ. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು ಬಿಡಿ, ದುರ್ದು ಆಂಟಿ ನಿಮ್ ಬಗ್ಗೆ ನನಗ್ ಗೊತ್ತಾಯ್ತು ಬಿಡಿ. ಇಲ್ಲೋಡೋ ಹಾಸ್, ನೀನ್ ಹಾಡ್ತಿರೋ ತರ ಇಲ್ಲ. ಆಗಿರೋ ಗಾಯಕ್ಕೆ ಉಪ್ಪು ಸುರಿತಿದ್ಯಾ ಅನ್ನಿಸ್ತಿದೆ. ಅಯ್ಯೋ ಇಲ್ಲ ದುರ್ದು ಆಂಟಿ, ನಿಮ್ ಅಂದದಲ್ಲಿರೋ ಈ ಮಾಯಾನ ನೋಡಿ ನನ್ ಕೈಲಿ ತಡ್ಕೊಳಕ್ಕಾಗ್ದೆ ಹಾಡ್ಕೊಂಡು ಇಲ್ಲಿ ತನಕ ಬಂದೆ ಗೊತ್ತಾ. ಹಾಸ್, ನಮ್ಮಲ್ಲೇ ಒಂದ್ ಮಾತು. ನಾನ್ ನೋಡಕ್ ಚೆನ್ನಾಗಿದ್ದೀನಾ? ಅಬ್ಬಬ್ಬಬ್ಬಬ್ಬ, ನೋಡಕ್ ಚೆನ್ನಾಗಿದ್ದೀ ನಾನಾ? ಐಸುವಲ್ಲಿ ವಾಸಿಯಾಗಿ ಬಂದೋನು ನಿಮ್ ಅಂದಾನ ನೋಡಿದ ತಕ್ಷಣ ಮತ್ತೆ ಕೋಮಕ್ ಹೋಗ್ಬಿಡ್ತಾನೆ ಗೊತ್ತಾ. ನನ್ ಸೌಂದರ್ಯದ ಬಗ್ಗೆ ಎಲ್ರೂ ಹೀಗೆ ಮಾತಾಡ್ತಾರೆ. ಇವ್ರ ಕಥೆ ಹೇಗೆ ಅರ್ಥ ಆಗತ್ತೋ ಕರ್ಮ. ಅಯ್ಯೋ ದೇವ್ರೆ, ಯಾಕಪ್ಪ ಇಷ್ಟೊಂದು ಸೌಂದರ್ಯ ಕೊಟ್ಟೆ ನನ್ಗೆ? ಜೋರಾಗಿ ಹೇಳ್ಬೇಡಿ ದುರ್ದು ಆಂಟಿ. ದೇವ್ರು ನೋಡಿದ್ರೆ ನಾನೇನಾ ಈ ಅಂದಾನ ತಯಾರಿಸಿರೋದು ಅಂತ ಭಯಪಡ್ತಾನೆ. ಅಷ್ಟೇ ಅಂತೀಯಾ? ಅಷ್ಟೇ ದುರ್ದು ಆಂಟಿ, ಅಷ್ಟೇ. ಆದ್ರೂ ನಿಮ್ ಕೆನ್ನೆ ಎಷ್ಟು ಕೆಂಪಾಗಿದೆ ಗೊತ್ತಾ. ಆದ್ರೂ ಆಶ್ಚರ್ಯ ಏನಂದ್ರೆ ದುರ್ದು ಆಂಟಿ, ಈ ಎರಡು ಕೆನ್ನೆಗಳು ಬೇರೆ ಬೇರೆ ಬಣ್ಣದಲ್ಲಿದೆ. ಬಹುಶಃ ಇದು ಏನಾದ್ರೂ ಏಡ್ ಬಿದ್ದೋ ಇಲ್ಲ ಏನೋ ಏಡ್ ಬೀಳ್ದೆ ಹೀಗಾಗಿದ್ಯೋ. ಹೀಗಾಗೋ ಕಾರಣ ಏನಿರ್ಬೋದು? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಹಾಸ್. ಎರಡೂ ಕೆನ್ನೆ ಒಂದೇ ಬಣ್ಣದಲ್ಲಿದೆ. ಈ ಲೈಟಿಂಗ್ಗೆ ನಿಂಗೆ ಸರಿಯಾಗಿ ಕಾಣಿಸ್ತಿಲ್ಲ ಅಷ್ಟೇ, ಗೊತ್ತಾ? ಕಳ್ಳಿ, ನಿಮ್ ಕೆನ್ನೆ ಯಾಕೆ ಊದಿದೆ ಅನ್ನೋ ಕಾರಣನ ಮುಚ್ಚಿಡ್ತಾ ಇದ್ದೀರಾ? ನಂಗೇನ್ ಗೊತ್ತಿಲ್ಲ ಅನ್ಕೊಂಡ್ರಾ? ನಿಮ್ ಕೆನ್ನೆ ಊದಿ ಕೆಂಪಾಗಿರೋದಕ್ಕೆ ಕಾರಣ ನೈನಿ ಹೊಡೆದಿದ್ದಕ್ಕೆ ತಾನೆ. ಅಂದ್ರೆ ಇವಳು ಬೇಕು ಅಂತಾನೆ ಇಷ್ಟೊತ್ತರ್ಗು ನನ್ ಕಾಲ್ ಎಳೆದ್ಲು ಅನ್ಸತ್ತೆ. ಇಲ್ಲಿ ನೋಡಿ ದುರ್ದು ಆಂಟಿ, ನೀವ್ ಎಷ್ಟೇ ಪೌಡರ್ ಹಚ್ಕೊಂಡ್ರು, ಮೇಕಪ್ ಮಾಡ್ಕೊಂಡು ಮಸಾಜ್ ಮಾಡ್ಕೊಂಡ್ರು ಸರಿ, ನಿಮ್ ಕೆನ್ನೆ ಊತ ಅಂತೂ ಒಂದ್ ವಾರ ಎಲ್ಲಿಗೂ ಹೋಗಲ್ಲ. ಇಲ್ಲೋಡು ಹಾಸ್, ಅತ್ತೆ ಬೈದಿದ್ದಕ್ಕಲ್ಲ ಓರ್ಗಿತ್ತಿ ನಕ್ಕುದ್ಲು ಅಂತ. ಆ ನೈನಿ ನನ್ಗೆ ಹೊಡೆದಿದ್ದು ನೋವ್ಗಿಂತ ನಿನ್ನೆ ಈ ವ್ಯಂಗ್ಯನೇ ನನಗ್ ತುಂಬಾ ನೋವು ಕೊಡ್ತಿದೆ.